Everyone, welcome to my YouTube channel. In this video we are going to continue class 10 science, that is light reflection, and refraction. This is part 2. In part 2 we are going to study about mirrors. So in the part 1 we have studied the introduction to light, reflection and refraction. So now let us study about mirror. So first question is, what is a mirror? So a mirror is a glass material. A mirror is a glass material where one side is polished. ಸೊ ಮಿರರ್ ಅಂದರೆ ಇದು ಗ್ಲಾಸ್ ಮೆಟೀರಿಯಲ್ ಇಂದ ಆಗಿರುತ್ತೆ, ಒಂದು ಸೈಡು ಪಾಲಿಶ್ ಆಗಿರುತ್ತೆ, ಅದನ್ನು ನಾವು ಮಿರರ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲು ನಾನು ನೋಡಿ ಈಗ ಬರಿತೀನಿ, ಇದು ಮಿರರು. ಈಗ ನಾನು ಇಲ್ಲಿ ಲೈನ್ಸ್ ಹಾಕ್ತಾ ಇದ್ದೀನಲ್ಲ, ಆ ಲೈನ್ಸು ಇಟ್ ಶೋಸ್ ದ ಪಾಲಿಶ್ಡ್ ಸರ್ಫೇಸ್. ಇನ್ನು ಇದಿದೆಯಲ್ಲ, ಈ ಲೈನ್ಸ್ ಹಾಕಿದೀವಲ್ಲ, ಇದು ಪಾಲಿಶ್ಡ್ ಸರ್ಫೇಸು. ಮೇಲಿದೆಯಲ್ಲ, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ಲೈನ್ಸ್ ಹಾಕಿರೋದು ಪಾಲಿಶ್ಡ್ ಸರ್ಫೇಸು. ಸೊ ಇನ್ನು ಮೇಲ್ಭಾಗ ಇರೋದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಹಾಗಾದರೆ ಸೊ ಈ ಪಾಲಿಶ್ಡ್ ಸರ್ಫೇಸ್ ಒಂದು ಸೈಡು ಪಾಲಿಶ್ ಆಗಿರುತ್ತೆ, ಇನ್ನೊಂದು ಸೈಡನ್ನು ನಾವು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿ ಬಳಸ್ತೀವಿ. ಹಾಗಾದರೆ 2 ಸರ್ಫೇಸಸ್ ಇರುತ್ತೆ, ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸು, ಇನ್ನೊಂದು ಪಾಲಿಶ್ಡ್ ಸರ್ಫೇಸು. ಸೊ ಒಂದು ಪಾಲಿಶ್ಡ್ ಸರ್ಫೇಸ್ ಇರುವಂತಹ ಗ್ಲಾಸ್ ಮೆಟೀರಿಯಲನ್ನು ವಿ ವಿಲ್ ಕಾಲ್ ಇಟ್ ಆಸ್ ಮಿರರ್. Mirror is a glass material where one side is polished. ಅಗರ್ ಒಂದು ಸೈಡ್ ಪಾಲಿಶ್ ಆಗಿದೆ ಅಂದರೆ ಇನ್ನೊಂದು ಸೈಡ್ ಇರೋವಂಥದ್ದು ರಿಫ್ಲೆಕ್ಟಿಂಗ್ ಸರ್ಫೇಸು. ಒಂದು ಪಾಲಿಶ್ಡ್ ಸರ್ಫೇಸು, ಇನ್ನೊಂದು ರಿಫ್ಲೆಕ್ಟಿಂಗ್ ಸರ್ಫೇಸು. ಓಕೆ, ಈಗ ಈ ಪಾಲಿಶ್ ಅಂತ ಬಂದಾಗ ಸೊ ದಟ್ ಈಸ್ ಮಿರರ್ಸ್ ಆರ್ ಪಾಲಿಶ್ಡ್ ವಿತ್ ಸಿಲ್ವರ್. ಯೂಶ್ವಲ್ ಆಗಿ ಮಿರರನ್ನು ಸಿಲ್ವರ್ನಿಂದ ಪಾಲಿಶ್ ಮಾಡಿರ್ತಾರೆ. ಯಾಕೆ ಅಂದರೆ 98% ಆಫ್ ದ ಲೈಟ್ ವಿಲ್ ಗೆಟ್ ರಿಫ್ಲೆಕ್ಟ್ ಬ್ಯಾಕ್. ಸೊ ಸಿಲ್ವರ್ಗೆ ಒಂದು ಪ್ರಾಪರ್ಟಿ ಇದೆ, ಏನಪ್ಪ ಅದು ಅಂದರೆ ಸೊ ರಿಫ್ಲೆಕ್ಟ್ ಮಾಡುತ್ತೆ ಲೈಟನ್ನು. ತನ್ನ ಪಾಲಿಶ್, ಇಫ್ ಇಟ್ ಈಸ್ ಪಾಲಿಶ್ಡ್ ವಿತ್ ಸಿಲ್ವರ್, ಸೊ ಸಿಲ್ವರ್ನಿಂದ ಪಾಲಿಶ್ ಆಗಿರೋದ್ರಿಂದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಲೈಟು ಬಿದ್ದರೆ ಈ ಸಿಲ್ವರ್ ಏನು ಮಾಡುತ್ತೆ, ಬಿದ್ದಂತಹ ಲೈಟನ್ನು 90, ಫಾರ್ ಎಕ್ಸಾಂಪಲ್ 100 ಲೈಟ್ ರೇಸ್ ಬಿದ್ದಿದೆ ಅಂದರೆ 98 ಲೈಟ್ ರೇಸನ್ನು ರಿಫ್ಲೆಕ್ಟ್ ಮಾಡುತ್ತೆ. ಸೊ ಅಷ್ಟೊಂದು ರೇಸ್ನ ರಿಫ್ಲೆಕ್ಟ್ ಮಾಡೋವಂತಹ ಕೆಪಾಸಿಟಿ ಇರೋದು ಸಿಲ್ವರ್ಗೆ. ಆದ್ದರಿಂದ ಯೂಶ್ವಲ್ ಆಗಿ ಮಿರರನ್ನು ಸಿಲ್ವರ್ನಿಂದ ಪಾಲಿಶ್ ಮಾಡಿರ್ತಾರೆ. ವೈ ದ ಮಿರರ್ ಈಸ್ ಪಾಲಿಶ್ಡ್ ವಿತ್ ಸಿಲ್ವರ್? ಬಿಕಾಸ್ ಸಿಲ್ವರ್ ರಿಫ್ಲೆಕ್ಟ್ಸ್ 98% ಆಫ್ ದ ಲೈಟ್ ರೇಸ್. ಸೊ 98% ಆಫ್ ದ ಲೈಟ್ ರೇಸ್ನ ರಿಫ್ಲೆಕ್ಟ್ ಮಾಡುವ ಕೆಪಾಸಿಟಿ ಸಿಲ್ವರ್ಗಿರೋದ್ರಿಂದ ಸೊ ದ ಪಾಲಿಶ್ಡ್ ಸರ್ಫೇಸ್ ಈಸ್ ಪಾಲಿಶ್ಡ್ ವಿತ್ ಸಿಲ್ವರ್. ಆಯಿತು. ನೆಕ್ಸ್ಟು ಟೈಪ್ಸ್ ಆಫ್ ಮಿರರ್ಗೆ ಬರೋಣ. ದೇರ್ ಆರ್ 2 ಟೈಪ್ಸ್ ಆಫ್ ಮಿರರ್. ಒನ್ ಈಸ್ ಕಾಲ್ಡ್ ಪ್ಲೇನ್ ಮಿರರ್ ಆ್ಯಂಡ್ ಅನದರ್ ಒನ್ ಈಸ್ ಕಾಲ್ಡ್ ಸ್ಪೆರಿಕಲ್ ಮಿರರ್. ಒಂದು ಪ್ಲೇನ್ ಮಿರರ್ ಅಂತ ಕರೆಯೋಣ, ಇನ್ನೊಂದನ್ನು ಸ್ಪೆರಿಕಲ್ ಮಿರರ್ ಅಂತ ಕರೆಯೋಣ. ಹಾಗಾದರೆ ಮೊದಲು ಸೊ ಟೈಪ್ಸ್ ಆಫ್ ಮಿರರ್ನಲ್ಲಿ ಫಸ್ಟ್ನೇದು ಪ್ಲೇನ್ ಮಿರರು, ಸೆಕೆಂಡ್ ಒನ್ನನ್ನು ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಹಾಗಾದರೆ ನಾವೀಗ ಸ್ಟಡಿ ಮಾಡ್ತೀವಿ ಅಬೌಟ್ ಪ್ಲೇನ್ ಮಿರರ್. ಸೊ ಪ್ಲೇನ್ ಮಿರರ್ ಅಂದರೆ ಏನು? ಎ ಮಿರರ್ ಹ್ಯಾವಿಂಗ್ ಎ ಫ್ಲಾಟ್ ಸರ್ಫೇಸ್. ಸೊ ಯಾವ ಮಿರರ್ನಲ್ಲಿ ಫ್ಲಾಟ್ ಸರ್ಫೇಸ್ನ ಹೊಂದಿರುತ್ತೋ ಅದನ್ನು ವಿ ಕಾಲ್ ಇಟ್ ಆಸ್ ಪ್ಲೇನ್ ಮಿರರ್. A mirror having a flat surface. A mirror having a flat surface is called plane mirror. ಸೊ ಈಗ ನಾವು ಮನೆಗಳಲ್ಲಿ ಬಳಸುವಂತಹ ಮಿರರ್ ಇದೆಯಲ್ಲ, ಆ ಮಿರರ್ ಸೊ ಇಟ್ ಈಸ್ ಎ ಪ್ಲೇನ್ ಮಿರರ್. ಸೊ ಮಿರರ್ used in our house is a flat surface. It is having a flat surface and that mirror is called a plane mirror. ಓಕೆ, ಹಾಗಾದರೆ ಈಗ ನಾವು ತಿಳ್ಕೋಬೇಕು ಸೊ ಹೌ ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಎ ಪ್ಲೇನ್ ಮಿರರ್. ಸೊ ಪ್ಲೇನ್ ಮಿರರ್ನಲ್ಲಿ ಇಮೇಜ್ ಹೇಗೆ ಫಾರ್ಮೇಷನ್ ಆಗಿರುತ್ತೆ ಅಂತ ನೋಡೋದಾದರೆ ಸೊ ಲೆಟ್ ಅಸ್ ಸಿ ದ ಇಮೇಜ್ ಫಾರ್ಮೇಷನ್ ಬೈ ಎ ಪ್ಲೇನ್ ಮಿರರ್. ಸೊ ಇಮೇಜ್ ಫಾರ್ಮೇಷನ್ ಪ್ಲೇನ್ ಮಿರರ್ಗೆ ಬಂದು ನೋಡೋದಾದರೆ ಮೊದಲನೇದು ಸೊ ಇಮೇಜ್ ಫಾರ್ಮ್ಡ್. ಸೊ ನಾವು ಆಬ್ಜೆಕ್ಟು ವಿ ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಮಿರರ್. ನಮಗೆ ಕನ್ನಡಿನಲ್ಲಿ ಕಾಣ್ತಾ ಇರೋದು, ಮಿರರ್ನಲ್ಲಿ ಕಾಣ್ತಾ ಇರೋದು ನಮ್ಮ ಇಮೇಜು.
ನಾವು ಆಬ್ಜೆಕ್ಟ್ ಆದರೆ ಕನ್ನಡಿನಲ್ಲಿ ಕಾಣಿಸ್ತಾ ಇರೋದು, ಕನ್ನಡಿ ಮುಂದೆ ನಿಂತಿರೋದು ಆಬ್ಜೆಕ್ಟು, ಕನ್ನಡಿನಲ್ಲಿ ಕಾಣಿಸ್ತಾ ಇರೋದು ಇಮೇಜು. ಸೊ ದ ಆಬ್ಜೆಕ್ಟ್ ಈಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಮಿರರ್ ಅಂಡ್ ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ದ ಮಿರರ್. ಸೊ ಇಮೇಜ್ ಫಾರ್ಮ್ಡ್ ಈಸ್ ವರ್ಚುವಲ್ ಅಂಡ್ ಎರೆಕ್ಟ್. ಸೊ ಇಮೇಜ್ ಫಾರ್ಮ್ಡ್ ಇನ್ ಎ ಪ್ಲೇನ್ ಮಿರರ್ ಈಸ್ ವರ್ಚುವಲ್ ಅಂಡ್ ಎರೆಕ್ಟ್ ಅಂದರೆ ಅರ್ಥ, ಸೊ ಈ ಇಮೇಜನ್ನು ನಾವು ಸ್ಕ್ರೀನ್ ಮೇಲೆ ಕಾಟ್ ಮಾಡೋಕ್ಕಾಗೋದಿಲ್ಲ. ಯಾವ ಇಮೇಜನ್ನು ಸ್ಕ್ರೀನ್ ಮೇಲೆ ಕಾಟ್ ಮಾಡೋಕ್ಕಾಗೋದಿಲ್ವೋ ಅದು ವರ್ಚುವಲ್ ಇಮೇಜು. ಯಾವ ಇಮೇಜನ್ನ ಸ್ಕ್ರೀನ್ ಮೇಲೆ ಕಾಟ್ ಮಾಡಬಹುದೋ ಅದು ರಿಯಲ್ ಇಮೇಜು. ಇಮೇಜು ವರ್ಚುವಲ್ ಆಗಿದ್ದರೆ ಅದು ಖಂಡಿತ ಎರೆಕ್ಟ್ ಆಗಿರುತ್ತೆ. ಇಮೇಜು ರಿಯಲ್ ಆಗಿದ್ದರೆ ಅದು ಖಂಡಿತ ಇನ್ವರ್ಟೆಡ್ ಆಗಿರುತ್ತೆ. ವರ್ಚುವಲ್ ಇಮೇಜ್ ಈಸ್ ಆಲ್ವೇಸ್ ಎರೆಕ್ಟ್ ಆ್ಯಂಡ್ ರಿಯಲ್ ಇಮೇಜ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ಹಾಗಾದರೆ ಪ್ಲೇನ್ ಮಿರರ್ನಲ್ಲಿ ಉಂಟಾಗುವ ಇಮೇಜು ಇಟ್ ಈಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೊ ನಮಗೆ ಮಿರರ್ ಕನ್ನಡಿನಲ್ಲಿ ಹೇಗೆ ಕಾಣಿಸುತ್ತೆ ಅಂದರೆ ಕನ್ನಡಿ ಹಿಂಭಾಗದಲ್ಲಿ ಇಮೇಜ್ ಉಂಟಾಗಿರೋ ರೀತಿಯಲ್ಲಿ ಕಾಣಿಸುತ್ತೆ, ಬಟ್ ಆ್ಯಕ್ಚುಲಿ ಆ ಥರ ಆಗಿರೋದಿಲ್ಲ. ಬಟ್ ನಮ್ಗೆ ಆ ಥರ ಕಾಣಿಸುತ್ತೆ ಅಂದರೆ ಅರ್ಥ ಇಟ್ ಈಸ್ ಎ ವರ್ಚುವಲ್ ಇಮೇಜ್. ಸೊ ನಮಗೆ ಪ್ಲೇನ್ ಮಿರರ್ನಲ್ಲಿ ಕಾಣಿಸೋಂತಹ ಇಮೇಜು ಇಟ್ ಈಸ್ ಎ ವರ್ಚುವಲ್ ಇಮೇಜ್. ಇದು ಒಂದನೇದು. ಸೊ ಎರಡನೇದಕ್ಕೆ ಬರೋಣ, ಸೆಕೆಂಡ್ ಪ್ರಾಪರ್ಟಿಗೆ ಬರೋಣ. ಸೆಕೆಂಡ್ ಇಮೇಜ್ ಫಾರ್ಮೇಷನ್ ಇನ್ ದಟ್ ಈಸ್ ಪ್ಲೇನ್ ಮಿರರ್. ಸೈಜ್ ಆಫ್ ದ ಇಮೇಜ್ is equal to size of the object. ಆಬ್ಜೆಕ್ಟಿನ ಸೈಜು ಎಷ್ಟಿರುತ್ತೋ ಇಮೇಜಿನ ಸೈಜು ಕೂಡ ಅಷ್ಟೇ ಇರುತ್ತೆ. ಆಬ್ಜೆಕ್ಟಿನ ಸೈಜ್ ಈಸ್ ಈಕ್ವಲ್ ಟು ಇಮೇಜ್ ಸೈಜ್. ಆಬ್ಜೆಕ್ಟಿನ ಸೈಜ್ ಎಷ್ಟಿರುತ್ತೋ ಇಮೇಜಿನ ಸೈಜು ಕೂಡ ಅಷ್ಟೇ ಇರುತ್ತೆ. ಸೊ ದಿಸ್ ಈಸ್ ದ ಸೆಕೆಂಡ್ property that you have to keep it in mind. ಇನ್ನು ಮೂರನೇ ವಿಧಕ್ಕೆ ಬರೋಣ. ದಟ್ ಈಸ್ ನೆಕ್ಸ್ಟ್ ಒನ್ ಈಸ್ ದ ಇಮೇಜ್ ಫಾರ್ಮ್ಡ್ ಈಸ್ ಆಸ್ ಫಾರ್ ಬಿಹೈಂಡ್ ದ ಮಿರರ್ ಆಸ್ ದ ಆಬ್ಜೆಕ್ಟ್ ಇನ್ ಫ್ರಂಟ್ ಆಫ್ ಇಟ್. ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ ಇದು ಮಿರರ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಮಿರರ್ನ ಮುಂದೆ ಆಬ್ಜೆಕ್ಟ್ ಇದೆ. ಮಿರರ್ನ ಮುಂದೆ ಎಷ್ಟು ಡಿಸ್ಟೆನ್ಸ್ನಲ್ಲಿ ಆಬ್ಜೆಕ್ಟ್ ಇರುತ್ತೋ, ಫಾರ್ ಎಕ್ಸಾಂಪಲ್ ಮಿರರ್ನಿಂದ ಆಬ್ಜೆಕ್ಟ್ 1 ಮೀಟರ್ ದೂರದಲ್ಲಿದೆ ಅಂದರೆ ಸೊ image formed behind the mirror so is also 1 meter. ಕನ್ನಡಿ ಮುಂಭಾಗದಲ್ಲಿ ಎಷ್ಟು ದೂರದಲ್ಲಿ ಆಬ್ಜೆಕ್ಟ್ ಇರುತ್ತೋ ಅಷ್ಟೇ ದೂರದಲ್ಲಿ ಕನ್ನಡಿಯ ಹಿಂಭಾಗದಲ್ಲಿ ಇಮೇಜು ಇರುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಮಿರರ್ ಅಂಡ್ ದ ಆಬ್ಜೆಕ್ಟ್ in front of the mirror is equal to the distance between mirror and the image behind the mirror. ಕನ್ನಡಿ ಮುಂಭಾಗದಲ್ಲಿ ಕನ್ನಡಿ ಮತ್ತು ಆಬ್ಜೆಕ್ಟಿನ ನಡುವೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟೇ ಡಿಸ್ಟೆನ್ಸು ಕನ್ನಡಿ ಮತ್ತು ಇಮೇಜಿನ ನಡುವೆ ಇರುತ್ತೆ. ಬಿಹೈಂಡ್ ದ ಮಿರರ್, ಕನ್ನಡಿ ಹಿಂಭಾಗದಲ್ಲಿ ಇಮೇಜ್ ಮತ್ತು ಕನ್ನಡಿಯ ನಡುವೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟೇ ಡಿಸ್ಟೆನ್ಸು ಮುಂಭಾಗದಲ್ಲಿ ಇರುತ್ತೆ. The distance between mirror and the object in front of the mirror is equal to the distance between image and the mirror behind the mirror. So this is, you have to keep it in mind. Idu ಮೂರನೇ that is image formation in a plane mirror. ಇನ್ನು ನಾಲ್ಕನೇದಕ್ಕೆ ಬರೋಣ. that is very important. So image is laterally inverted. So image formed is laterally inverted. So laterally inverted andreno, if you stand in front of the mirror, if you raise your left hand such that in mirror it looks like that you have raised your right hand. Suppose if you raise your right hand, in mirror it looks that you have raised your left hand. ಸೊ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಬಲಗೈ ಎತ್ತಿದ್ರೆ ಎಡಗೈ ಎತ್ತದಂಗೆ ಕಾಣಿಸುತ್ತೆ, ಎಡಗೈ ಎತ್ತಿದ್ರೆ ಬಲಗೈ ಎತ್ತದಂಗೆ ಕಾಣಿಸುತ್ತೆ. ಇದನ್ನೇ ಲ್ಯಾಟರಲಿ ಇನ್ವರ್ಟೆಡ್ ಅಂತ ಕರಿತೀವಿ. ದ ಇಮೇಜ್ ಫಾರ್ಮ್ಡ್ ಇನ್ ದ ಮಿರರ್ ಈಸ್ ಲ್ಯಾಟರಲಿ ಇನ್ವರ್ಟೆಡ್. ಲ್ಯಾಟರಲಿ ಇನ್ವರ್ಟೆಡ್ ಅಂದರೆ ಲೆಫ್ಟ್ ಪಾರ್ಟ್ ಲುಕ್ಸ್ ಲೈಕ್ ಎ ರೈಟ್ ಪಾರ್ಟ್ ಆ್ಯಂಡ್ ದ ರೈಟ್ ಪಾರ್ಟ್ ಲುಕ್ಸ್ ಲೈಕ್ ಎ ಲೆಫ್ಟ್ ಪಾರ್ಟ್. ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಟರಲಿ ಇನ್ವರ್ಟೆಡ್. ಸೊ ಇಷ್ಟನ್ನ ನೀವು ಪ್ಲೇನ್ ಮಿರರ್ನಲ್ಲಿ ತಿಳ್ಕೋಬೇಕು. ಸೊ ದಿಸ್ ಈಸ್ ಅಬೌಟ್ ಪ್ಲೇನ್ ಮಿರರ್. ಇನ್ನು ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಸ್ಪೆರಿಕಲ್ ಮಿರರ್. ಸೊ ಮಿರರ್ನಲ್ಲಿ ಎರಡನೇ ಟೈಪ್ ಆಫ್ ಮಿರರ್ನ ನೋಡ್ತಾ ಇದ್ದೀವಿ.
that is spherical mirror. What is a spherical mirror? So a mirror in which the reflecting surface a mirror in which the reflecting surface is either inward or outward. ಸೊ ಯಾವ ಮಿರರ್ನಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸು ಇಲ್ಲ ಇನ್ವರ್ಡ್ ಇರ್ಬೋದು, ಇಲ್ಲ ರಿಫ್ಲೆಕ್ಟಿಂಗ್ ಸರ್ಫೇಸು ಔಟ್ವರ್ಡ್ ಇರ್ಬೋದು, ಇದನ್ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎ ಸ್ಪೆರಿಕಲ್ ಮಿರರ್. A mirror in which the reflecting surface is either inward or outward. So reflecting surface ಇಲ್ಲ inward ಆಗಿರುತ್ತೆ, ಇಲ್ಲ reflecting surface outward ಆಗಿರುತ್ತೆ. Such a mirror is called as that is spherical mirror. ನೋಡಿ, ಈಗ ನಾನು ಒಂದು ಗ್ಲಾಸ್ ಬಾಲ್ನ ತಗೊಂಡಿದ್ದೀನಿ. ದಿಸ್ ಈಸ್ ಎ ಗ್ಲಾಸ್ ಬಾಲ್. ಈ ಗ್ಲಾಸ್ ಬಾಲ್ ಅಲ್ಲಿ ನಾನು ಒಂದು ಪಾರ್ಟನ್ನ ತಗೊಂತೀನಿ. ಈ ಪಾರ್ಟನ್ನ ವೆನ್ ಎ ಗ್ಲಾಸ್ ಬಾಲ್ ಇಸ್ ಕಟ್ ವಿ ಗೆಟ್ ಎ ಪಾರ್ಟ್. ನೋಡಿ, ಈ ಪಾರ್ಟ್ ಸಿಗ್ತಾ ಇದೆ ನನಗೆ. ಈ ಪಾರ್ಟ್ ಯಾವ್ದಪ್ಪ ಅಂದ್ರೆ ಎ ಬಿ ಅನ್ನುವ ಪಾರ್ಟ್ ಸಿಗ್ತಾ ಇದೆ. ಈ ಎ ಬಿ ಪಾರ್ಟನ್ನೇ ವಿ ಕಾಲ್ ಇಟ್ ಆಸ್ ಸ್ಪೆರಿಕಲ್ ಮಿರರ್. ಸ್ಪೆರಿಕಲ್ ಮಿರರ್ ಈಸ್ ಪಾರ್ಟ್ ಆಫ್ ಎ ಸ್ಪಿಯರ್. ಒಂದು ಸ್ಪಿಯರಿನ ಪಾರ್ಟನ್ನ ವಿ ಕಾಲ್ ಇಟ್ ಆಸ್ ಸ್ಪೆರಿಕಲ್ ಮಿರರ್. ಈ ಸ್ಪೆರಿಕಲ್ ಮಿರರ್ ನಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಲ್ಲ ಇನ್ವರ್ಡ್ ಆಗಿರುತ್ತೆ, ಇಲ್ಲ ಔಟ್ವರ್ಡ್ ಆಗಿರುತ್ತೆ. ಸೊ ಹಾಗಾದ್ರೆ ನಾವೀಗ ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್ ಬಗ್ಗೆ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಟೈಪ್ಸ್ ಆಫ್ ಮಿರರ್ ಅಂತ ಬಂದ್ರೆ ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್ ಅಂತ ಬಂದ್ರೆ 2 ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್. ಒಂದು ಕಾನ್ಕೇವ್ ಮಿರರ್, ಇನ್ನೊಂದು ಕಾನ್ವೆಕ್ಸ್ ಮಿರರ್. There are 2 types of spherical mirror. One is concave mirror, another one is convex mirror. ಹಾಗಾದ್ರೆ ಕಾನ್ಕೇವ್ ಮಿರರ್ ಅಂದ್ರೆ ಏನು? ಸೊ ಕಾನ್ಕೇವ್ ಮಿರರ್ ಅಂದ್ರೆ, ಈಗ ನೋಡಿ, ನಾನು ಸ್ಪಿಯರ್ನ ಒಂದು ಪಾರ್ಟನ್ನ ತಗೊಂಡಿದ್ದೀನಿ. ಸೊ ಈಗ ಇದನ್ನ ನಾನು ಪಾಲಿಶ್ ಮಾಡಿದ್ದೀನಿ. ಹಾಗಾದ್ರೆ ಒಂದು ಸರ್ಫೇಸು ಪಾಲಿಶ್ ಆಗಿದೆ ಅಂದ್ರೆ ಇನ್ನೊಂದು ಸರ್ಫೇಸು ರಿಫ್ಲೆಕ್ಟಿಂಗ್ ಆಗಿರುತ್ತೆ. ಈಗ ಅಬ್ಸರ್ವ್ ಮಾಡಿ, ರಿಫ್ಲೆಕ್ಟಿಂಗ್ ಸರ್ಫೇಸು ಇನ್ವರ್ಡ್ ಇದೆಯಾ ಔಟ್ವರ್ಡ್ ಇದೆಯಾ? ರಿಫ್ಲೆಕ್ಟಿಂಗ್ ಸರ್ಫೇಸು ಇನ್ವರ್ಡ್ ಇದೆ. ಸೊ ಒಳಭಾಗದಲ್ಲಿ ಇದೆ, ಇದು ಇದೆ ಒಳಗಡೆ ಇದೆಯಲ್ಲ, ಇದೆ ರಿಫ್ಲೆಕ್ಟಿಂಗ್. ಹೊರಗಡೆದು ಹೊರಭಾಗ ಪಾಲಿಶ್ಡ್ ಸರ್ಫೇಸ್, ಹಾಗಾದ್ರೆ ಒಳಭಾಗ ರಿಫ್ಲೆಕ್ಟಿಂಗ್ ಸರ್ಫೇಸು. ರಿಫ್ಲೆಕ್ಟಿಂಗ್ ಸರ್ಫೇಸು ಇನ್ವರ್ಡ್ ಆಗಿದ್ರೆ ಅದನ್ನ ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ವಾಟ್ ಈಸ್ ಎ ಕಾನ್ಕೇವ್ ಮಿರರ್? ಎ ಮಿರರ್ ಇನ್ ವಿಚ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಇನ್ವರ್ಡ್. ರಿಫ್ಲೆಕ್ಟಿಂಗ್ ಸರ್ಫೇಸು ಇನ್ವರ್ಡ್ ಆಗಿದ್ರೆ ಅದನ್ನ ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಕಾನ್ಕೇವ್ ಮಿರರ್ ನಲ್ಲಿ ಏನು ಇಮೇಜ್ ಫಾರ್ಮೇಶನ್ ಆಗುತ್ತಾ, ದಟ್ ಇಮೇಜ್ ಈಸ್ ಇನ್ವರ್ಟೆಡ್. The image formed in concave mirror is inverted. Inverted ನ ಜೊತೆಗೆ ಮ್ಯಾಗ್ನಿಫೈಡ್. ಮ್ಯಾಗ್ನಿಫೈಡ್ ಅಂದ್ರೆ ದೊಡ್ಡದಾಗೋದು ಅಂತ. ಸೊ ಇಮೇಜು ಇನ್ವರ್ಟೆಡ್ ಇರುತ್ತೆ, ಅಂದ್ರೆ ಉಲ್ಟಾ. ಪೆನ್ನ ನಾವು ಸ್ಟ್ರೈಟ್ ಇಟ್ರೆ ನಮಗೆ ಕಾನ್ಕೇವ್ ಮಿರರ್ ನಲ್ಲಿ ಪೆನ್ನು ಉಲ್ಟಾ ಆಗಿ ಕಾಣಿಸುತ್ತೆ, ಅದನ್ನೇ ಇನ್ವರ್ಟೆಡ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಮೇಜ್ ಫಾರ್ಮ್ಡ್ ಇನ್ ಎ ಕಾನ್ಕೇವ್ ಮಿರರ್ ಈಸ್ ಆಲ್ವೇಸ್ ಇನ್ವರ್ಟೆಡ್ ಅಂಡ್ ಮ್ಯಾಗ್ನಿಫೈಡ್. If the reflecting surface is inward, it is concave mirror. ಹಾಗಾದ್ರೆ ವಾಟ್ ಈಸ್ ಕಾನ್ವೆಕ್ಸ್ ಮಿರರ್? ನೋಡಿ, ಈಗ ನಾನೊಂದು ಮಿರರ್ನ ಬರೀತೀನಿ, ನೀವು ಅಬ್ಸರ್ವ್ ಮಾಡಿ. ಸೊ ಇದು ಇನ್ವರ್ಡ್ ಸರ್ಫೇಸ್ ಇಸ್ ಪಾಲಿಶ್ಡ್ ಸರ್ಫೇಸ್. ಔಟ್ವರ್ಡ್ ಸರ್ಫೇಸ್ ಇದೆಯಲ್ಲ, ಔಟ್ವರ್ಡ್ ಸರ್ಫೇಸ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಹಾಗಾದ್ರೆ ವಾಟ್ ಈಸ್ ಎ ಕಾನ್ವೆಕ್ಸ್ ಮಿರರ್? ಎ ಮಿರರ್ ಇನ್ ವಿಚ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಔಟ್ವರ್ಡ್. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಔಟ್ವರ್ಡ್ ಇದ್ರೆ ಅದನ್ನ ನಾವು ಕಾನ್ಕೇವ್ ಮಿರರ್ ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮನೆಯಲ್ಲಿರೋಂಥ ಸ್ಪೂನ್ನ ತಗೊಂಡು ನೋಡಿದ್ರೆ, ಸೊ ಒಂದು ಭಾಗದಲ್ಲಿ ಮ್ಯಾಗ್ನಿಫೈಡ್ ಇಮೇಜ್ ಕಾಣಿಸುತ್ತೆ, ಹಾಗಾದ್ರೆ ಅದು ಕಾನ್ಕೇವ್ ಭಾಗ. ಇನ್ನೊಂದು ಭಾಗದಲ್ಲಿ ನೋಡಿದ್ರೆ ಇಮೇಜ್ ಡಿಮಿನಿಷ್ ಅಂದ್ರೆ ಚಿಕ್ಕದಾಗಿ ಕಾಣಿಸುತ್ತೆ, ಅದು ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಸೊ ಹಾಗಾದ್ರೆ ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ವರ್ಡ್, ಕಾನ್ಕೇವ್. ಇಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಔಟ್ವರ್ಡ್, ಕಾನ್ವೆಕ್ಸ್. The concave mirror always form inverted and magnified image, and convex will form erect and diminished image. Diminished ಅಂದ್ರೆ ತುಂಬಾ ಚಿಕ್ಕದಾಗಿ ಕಾಣಿಸೋದು ಅಂತ. ಸೊ ಮ್ಯಾಗ್ನಿಫೈಡ್ ಅಂದ್ರೆ ದೊಡ್ಡದಾಗಿ ಕಾಣಿಸೋದು, ಡಿಮಿನಿಷ್ಡ್ ಅಂದ್ರೆ ಚಿಕ್ಕದಾಗಿ ಕಾಣಿಸೋದು. ಸೊ ದೀಸ್ ಆರ್ ದ 2 types of spherical mirror: concave mirror, convex mirror. If the reflecting surface is inward, concave.
If the reflecting surface is outward, convex. So in concave mirror, the image is inverted and magnified. In convex mirror, the image is erect and diminished. ಸೊ ಇದು ನಾವು ಫಸ್ಟ್ ತಿಳ್ಕೊಬೇಕಾಗಿರೋ ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್. ಸೊ ನೆಕ್ಸ್ಟ್ ಹೋಗೋಣ. ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ the next topic, that is called as terms related to spherical mirror. So spherical mirror ಗೆ ಸಂಬಂಧಪಟ್ಟಂತಹ ಕೆಲವು ಟರ್ಮ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಅದರೊಳಗೆ ಮೊದಲನೇ ಟರ್ಮ್ಗೆ ಬರೋಣ. ದಟ್ ಈಸ್ ಕಾಲ್ಡ್ pole of the mirror. We call it as pole of the mirror. ಹಾಗಾದ್ರೆ ಪೋಲ್ ಆಫ್ ದ ಮಿರರ್ ಅಂತ ತಗೊಂಡ್ರೆ, ಈಗ ನಾನು ಇಲ್ಲಿ ತಗೊತಾ ಇದ್ದೀನಿ, ಇಲ್ಲೊಂದು ಮಿರರು. ಸೊ ಈ ಮಿರರ್, ದಿಸ್ ಈಸ್ ವಾಟ್ ಟೈಪ್ ಆಫ್ ಮಿರರ್ ಅಂತ ನೋಡೋದಾದ್ರೆ ಇದು ಕಾನ್ಕೇವ್ ಮಿರರ್, ಯಾಕೆಂದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ವರ್ಡ್ ಇದೆ. ಹಾಗಾದ್ರೆ ಈ ಮಿರರಿನ ಸೆಂಟರ್ನ ತಗೊತೀನಿ, ಆ ಸೆಂಟರ್ನೇ ಪೋಲ್ ಆಫ್ ದ ಮಿರರ್ ಅಂತ ಕರಿತೀನಿ. ಇಟ್ ಈಸ್ ಡಿನೋಟೆಡ್ ಬೈ ಪಿ. ವಾಟ್ ಈಸ್ ಪಿ? ಪಿ ಅಂತ ಹೇಳೋದಾದ್ರೆ ಇಟ್ ಈಸ್ ದ ಪೋಲ್ ಆಫ್ ದ ಮಿರರ್. What is the pole of the mirror? The center of the spherical mirror. So mirror in a spherical mirror in a center na we call it as pole of the mirror. Pole of the mirror is denoted by P. ಅದೇ ನಾನು ಇನ್ನೊಂದು ತಗೊಂತೀನಿ, ದಟ್ ಈಸ್ ಇದು ಕಾನ್ಕೇವ್ ಮಿರರ್, ಇದು ಇಟ್ ಈಸ್ ಕಾನ್ವೆಕ್ಸ್ ಮಿರರ್. ಹಾಗಾದ್ರೆ ಸಾರಿ ಇದು ಕಾನ್ವೆಕ್ಸ್ ಮಿರರ್. ಇದು ಕಾನ್ಕೇವ್ ಬಿಕಾಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಇನ್ವರ್ಡ್. ಇದು ಕಾನ್ವೆಕ್ಸ್ ಬಿಕಾಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಔಟ್ವರ್ಡ್. ಹಾಗಾದ್ರೆ ಇಲ್ಲಿ ತಗೊಂಡ್ರೆ ಇಲ್ಲೂ ಅಷ್ಟೇ, ದ ಸೆಂಟರ್ ಆಫ್ ದ ಮಿರರ್ ಈಸ್ ಕಾಲ್ಡ್ ಪೋಲ್ ಆಫ್ ದ ಮಿರರ್. ಸೊ ಪೋಲ್ ಆಫ್ ದ ಮಿರರ್ ಅಂದ್ರೆ ಸೆಂಟರ್ ಆಫ್ ದ ಮಿರರ್. ಸೊ ಸೆಂಟರ್ ಆಫ್ ದ ಮಿರರ್ ಈಸ್ ಕಾಲ್ಡ್ ಪೋಲ್ ಆಫ್ ದ ಮಿರರ್. ಓಕೆ, ಸೊ ಇದಾದ್ಮೇಲೆ ಫಸ್ಟ್ ಡೆಫಿನಿಷನ್ ಗೊತ್ತಾಯ್ತು. ವಾಟ್ ಈಸ್ ಪೋಲ್ ಆಫ್ ದ ಮಿರರ್? Pole of the mirror is the center of the mirror. ಇನ್ನು ಎರಡನೇ ಟರ್ಮ್ಗೆ ಬರೋಣ, ದಟ್ ವಿ ಕಾಲ್ ಇಟ್ ಆಸ್ ಸೆಂಟರ್ ಆಫ್ ಕರ್ವೇಚರ್. ಸೊ ಎರಡನೇದನ್ನ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೆಯೋಣ. ಸೊ ವಾಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್? ಸೊ ಈಗ ನಾನು ಇಲ್ಲಿ ಕಾನ್ಕೇವ್ ಮಿರರ್ನ ತಗೊತೀನಿ. ಐ ವಿಲ್ ಟೇಕ್ ಕಾನ್ಕೇವ್ ಮಿರರ್. ಈಗ ನಮಗೆ ಗೊತ್ತಿದೆ ಮಿರರ್ ಈಸ್ ಎ ಪಾರ್ಟ್ ಆಫ್ ಎ ಸ್ಪಿಯರ್. ಸೊ ಸ್ಪಿಯರ್ನ ಪಾರ್ಟನ್ನ ನಾವು ಮಿರರ್ ಅಂತ ಕರಿತೀವಿ. ಸೊ ಈಗ ಇಲ್ಲಿ ತಗೊಂಡು ನಾನು ಡಾಟೆಡ್ ಇದಿಷ್ಟು ಸೇರಿಸಿದ್ರೆ ಒಂದು ಸ್ಪಿಯರ್ ಆಗುತ್ತೆ. ಒಂದು ಸ್ಪಿಯರಿನ ಪಾರ್ಟನ್ನ ವಿ ಕಾಲ್ ಇಟ್ ಆಸ್, ಅವಾಗಲೇ ನಾನು ಹೇಳಿದೆ, ವೆನ್ ಎ ಗ್ಲಾಸ್ ಬಾಲ್ ಈಸ್ ಕಟ್ ಆ್ಯಂಡ್ ವಿ ಹ್ಯಾವ್ ಟೇಕನ್ ಎ ಪಾರ್ಟ್ ಆ್ಯಂಡ್ ದಟ್ ಪಾರ್ಟ್ ಈಸ್ ಕಾಲ್ಡ್ ಸ್ಪೆರಿಕಲ್ ಮಿರರ್. ಅದೇ ಥರ ಈಗ ನಾನು ಈ ಮಿರರ್ ತೊಗೊಂಡಿದ್ದೀನಿ, ಈ ಮಿರರ್ನ ಸೆಂಟರ್ನ ನಾನು ಪೋಲ್ ಆಫ್ ದ ಮಿರರ್ ಅಂತ ಕರಿತೀನಿ. ಸೊ ಈಗ ನಾನು ಈ ಪಾರ್ಟನ್ನು ಯಾವುದರಿಂದ ತೊಗೊಂಡಿದ್ದೀನಿ ಅಂದರೆ ಒಂದು ಸ್ಪಿಯರ್ನಿಂದ ತೊಗೊಂಡಿದ್ದೀನಿ. ಹಾಗಾದರೆ ಸ್ಪಿಯರ್ ಅಂತ ತೊಗೊಂಡ್ರೆ ಸ್ಪಿಯರ್ನ ಸೆಂಟರ್ ಇದು, ಸೆಂಟರ್ ಆಫ್ ದ ಸ್ಪಿಯರ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಕರ್ವೇಚರ್. So what is center of curvature? Center of curvature is the center of the sphere. Center of the sphere. Center of the sphere is called center of curvature. It is denoted by capital C. So capital C indicates it is the center of curvature. Center of curvature is the center of the sphere. ಸೊ ಸ್ಪಿಯರ್ನ ಸೆಂಟರ್ಗೆ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್ಗೆ ವಿ ಕಾಲ್ ಇಟ್ ಆಸ್ ಪೋಲ್ ಆಫ್ ದ ಮಿರರ್. ಪೋಲ್ ಆಫ್ ದ ಮಿರರ್ ಈಸ್ ದ ಸೆಂಟರ್ ಆಫ್ ದ ಮಿರರ್ and center of curvature is the center of the sphere. It is pole of the mirror is denoted by P and center of curvature is denoted by that is C. Next ಮೂರನೇ ಟರ್ಮ್ಗೆ ಬರೋಣ, that is called radius of curvature. So what is meant by radius of curvature? So radius of curvature ಅಂತ ನೋಡೋದಾದ್ರೆ, ಸೊ ಇದೊಂದು ನಾನು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಸರ್ಕಲಿನ ಸೆಂಟರ್ ಇದು ಎನಿ ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್. ಹಾಗಾದ್ರೆ ಇವರಿಬ್ಬರು ನಡುವೆ ಒಂದು ಡಿಸ್ಟೆನ್ಸ್ ಇದೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್. ಈಗ ನಾವು ಸರ್ಕಲ್ ಅಂತ ನೋಡೋದಾದ್ರೆ ಸರ್ಕಲಿನ ಸೆಂಟರ್ಗೂ ಎನಿ ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್ಗೂ ಇರುವ ಡಿಸ್ಟೆನ್ಸು ರೇಡಿಯಸ್ ಆಗಿರುತ್ತೆ. ಅದೇ ಥರ ಇಲ್ಲೂ ನಾವು ಇದನ್ನ ರೇಡಿಯಸ್, ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಪೋಲ್ ಆಫ್ ದ ಮಿರರ್ ಈಸ್ ಕಾಲ್ಡ್
radius of curvature. So what is radius of curvature? So radius of curvature is the distance between center of curvature and pole of the mirror. The distance between center of curvature and pole of the mirror is called as radius of curvature. It is denoted by capital R. Capital R indicates the radius of curvature. Radius of curvature is the distance between center of the curvature and pole of the mirror. Idu radius of curvature. It is denoted by capital R. Okay. Now let us move for the next term related to mirror, and that term is called as aperture. What is aperture? ಅಪರ್ಚರ್ ಅಂದ್ರೆ ಏನು? ಸೊ ಈಗ ನಾನೊಂದು ಸ್ಪೆರಿಕಲ್ ಮಿರರ್ ನ ತಗೊಂಡಿದ್ದೀನಿ. ಸೊ ದಿಸ್ ಈಸ್ ಎ ಕಾನ್ಕೇವ್ ಮಿರರ್. ಸೊ ಇದು ಡಯಾಮೀಟರ್ ಆಫ್ ಎ ಮಿರರ್. So what is aperture? So aperture is defined as the reflecting surface where reflection occur. ಸೊ ಯಾವ ಪಾರ್ಟಿನಲ್ಲಿ ರಿಫ್ಲೆಕ್ಷನ್ ಉಂಟಾಗುತ್ತೋ ಅದನ್ನ ಅಪರ್ಚರ್ ಅನ್ಬೋದು, ಅಥವಾ ದ ಡಯಾಮೀಟರ್ ಆಫ್ ದ ದಟ್ ಈಸ್ ಸ್ಪಿಯರ್. ಸೊ ಸ್ಪಿಯರ್ ನ ಡಯಾಮೀಟರ್ ನ ವಿ ಕಾಲ್ ಇಟ್ ಆಸ್, ನೋಡಿ ಇದು ನಾನು ತೋರಿಸ್ತಾ ಇದ್ದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ರಿಫ್ಲೆಕ್ಟ್ ಆಗುತ್ತೆ. ಏನೋ ಸೊ ಲೈಟ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದರಿಂದ ದ ಪಾರ್ಟ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ಅಪರ್ಚರ್, ಆರ್ ಅಪರ್ಚರ್ ಈಸ್ ಆಲ್ಸೋ ಡಿಫೈನ್ಡ್ ಆಸ್ ದ ಡಯಾಮೀಟರ್ ಆಫ್ ದ ಸ್ಪಿಯರ್. ನೋಡಿ ಡಯಾಮೀಟರ್ ಅಂತ ತಗೊಂಡ್ರೆ, ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ತಗೋಬೇಕು. ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ತಗೊಂಡ್ರೆ ಡಯಾಮೀಟರ್ ಆಗುತ್ತೆ. ದ ಡಯಾಮೀಟರ್ ಆಫ್ ದ ಸ್ಪಿಯರ್ ಈಸ್ ಕಾಲ್ಡ್ ಅಪರ್ಚರ್, ಆರ್ ದ ಪಾರ್ಟ್ ಆಫ್ ಎ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದಿಷ್ಟು ರಿಫ್ಲೆಕ್ಟಿಂಗ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ ಪಾರ್ಟ್, ದ ಪಾರ್ಟ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕಾಲ್ಡ್ ಆಸ್ ಅಪರ್ಚರ್. ಅಪರ್ಚರ್ ನ ಎರಡು ತರನು ಕೂಡ ನಾವು ಡಿಫೈನ್ ಮಾಡಬಹುದು. ಇದು ಡೆಫಿನಿಷನ್ ಆಫ್ ಅಪರ್ಚರ್. ಸೊ ನೆಕ್ಸ್ಟ್ ನಾವು ಬರೋಣ, ದಟ್ ಈಸ್ ದ ಫಿಫ್ತ್ ಟರ್ಮ್, ಅಂಡ್ ದ ಫಿಫ್ತ್ ಟರ್ಮ್ ಈಸ್ ಕಾಲ್ಡ್ ಆಸ್ ಫಿಫ್ತ್ ಟರ್ಮ್ಗೆ ಬರೋಣ, ದಟ್ ವಿ ಕಾಲ್ ಇಟ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಏನು? ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಇದೊಂದು ಮಿರರ್. ಸೊ ಐ ಹ್ಯಾವ್ ಟೇಕನ್ ಎ ಕಾನ್ಕೇವ್ ಮಿರರ್. ಸೊ ಇದು ಪೋಲ್ ಆಫ್ ದ ಮಿರರ್, ದಟ್ ಈಸ್ ಸೆಂಟರ್ ಆಫ್ ದ ಮಿರರ್. ದಿಸ್ ಈಸ್ ಸೆಂಟರ್ ಆಫ್ ಕರ್ವೇಚರ್ ವಿಚ್ ಈಸ್ ದ ಸೆಂಟರ್ ಆಫ್ ದ ಸ್ಪಿಯರ್. ಹಾಗಾದ್ರೆ ಇಲ್ಲೊಂದು ಇಮ್ಯಾಜಿನರಿ ಲೈನ್ ನ ಡ್ರಾ ಮಾಡ್ತಾ ಇದ್ದೀನಿ. ಅನ್ ಇಮ್ಯಾಜಿನರಿ ಲೈನ್ ದಟ್ passes through center of curvature and pole of the mirror is called principal axis. So what is principal axis? The imaginary line that passes through. ಸೊ ನಾನೀಗ ಡ್ರಾ ಮಾಡಿದ್ದು ಇಮ್ಯಾಜಿನರಿ ಲೈನು. ಈ ಇಮ್ಯಾಜಿನರಿ ಲೈನು ಯಾರ ಮೂಲಕ ಪಾಸ್ ಆಗ್ತಾ ಇದೆ? ಅನ್ ಇಮ್ಯಾಜಿನರಿ ಲೈನ್ ದಟ್ ಪಾಸಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಪೋಲ್ ಆಫ್ ದ ಮಿರರ್. ಯಾವ ಇಮ್ಯಾಜಿನರಿ ಲೈನು ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲ್ ಆಫ್ ದ ಮಿರರ್ ನ ಮೂಲಕ ಪಾಸ್ ಆಗುತ್ತೋ ಅದನ್ನ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ principal axis. So principal axis is an imaginary line that passes through center of curvature and pole of the mirror. In a sixth definition term ge barana, and that term is called principal focus. So what is meant by principal focus? So principal focus andre ಏನು? What is meant by principal focus? ಸೊ ಈಗ ಇದಕ್ಕೆ ನಾನು ಒಂದು ಮಿರರ್ನ ತಗೋಣ. ಲೆಟ್ ಅಸ್ ಟೇಕ್ ಎ ಮಿರರ್. ಇದು ಪೋಲ್ ಆಫ್ ದ ಮಿರರ್. ಸೊ ಇದು ಇಮ್ಯಾಜಿನರಿ ಲೈನ್ ವಿಚ್ ವಿ ಕಾಲ್ ಇಟ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್, ಅಂಡ್ ದಿಸ್ ಈಸ್ ದ ಸೆಂಟರ್ ಆಫ್ ಕರ್ವೇಚರ್. ಸೊ ವಾಟ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್? ನೋಡಿ, ಇಲ್ಲೊಂದು ಲೈಟ್ ರೇ ಮಿರರ್ಗೆ ಬಿತ್ತು, ಇನ್ಸಿಡೆಂಟ್ ರೇ. ಬಿದ್ದಂತಹ ಲೈಟ್ ರೇ ಏನಾಗ್ತಾ ಇದೆ? ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ರಿಫ್ಲೆಕ್ಟೆಡ್ ರೇ. ಮತ್ತೆ ಇಲ್ಲೊಂದು ಲೈಟ್ ರೇ ಬಿತ್ತು. ಸೊ ಬಿದ್ದಂಥ ಲೈಟ್ ರೇ ಇನ್ಸಿಡೆಂಟ್ ರೇ. ಬಿದ್ದಾದ್ಮೇಲೆ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ರಿಫ್ಲೆಕ್ಟೆಡ್ ರೇ. ಇದು
ಹಾಗಾದರೆ ಆಫ್ಟರ್ ರಿಫ್ಲೆಕ್ಷನ್ ಆಲ್ ದ ಲೈಟ್ ರೇಸ್ ವಿಲ್ ಮೀಟ್ ಅಟ್ ಎ ಪಾಯಿಂಟ್ ಆ್ಯಂಡ್ ದಟ್ ಪಾಯಿಂಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಫೋಕಸ್. What is principal focus? It is a point at which all the light rays will meet at that point after reflection. So reflection ನಂತರ ಲೈಟ್ ರೇಗಳು ಒಂದು ಪಾಯಿಂಟ್ನಲ್ಲಿ ಮೀಟ್ ಆಗುತ್ತೆ. ಆ ಪಾಯಿಂಟನ್ನು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಆ್ಯಂಡ್ ದಟ್ ಪ್ರಿನ್ಸಿಪಲ್ ಫೋಕಸ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎಫ್. So capital F indicates it is a principal focus. What is a principal focus? So principal focus is a point at which all the light rays will meet after reflection. ಇದು ಈಗ ನಾನು ಬರೆದಿದ್ದು ಇಟ್ ಈಸ್ ಕಾನ್ಕೇವ್. ಇದು ಕಾನ್ಕೇವ್ ಮಿರರ್. ಈಗ ಅದನ್ನೇ ನಾನು ಕಾನ್ವೆಕ್ಸಿಗೆ ಬರೀತೀನಿ. ಈಗ ನೀವು ನೋಡ್ಕೊಳ್ಳಿ, ಕಾನ್ಕೇವ್ ಮಿರರ್ನಲ್ಲಿ ಇದಿದೆಯಲ್ಲ ಈ ಪಾಯಿಂಟು, ದಟ್ ಈಸ್ ದ ಪ್ರಿನ್ಸಿಪಲ್ ಫೋಕಸ್ ಎಫ್. ಸೊ ಕಾನ್ಕೇವ್ ಮಿರರ್ನಲ್ಲಿ ಪ್ರಿನ್ಸಿಪಲ್ ಫೋಕಸ್ ಮತ್ತು ಸೆಂಟರ್ ಆಫ್ ದ ಕರ್ವೇಚರು ಕನ್ನಡಿಯ ಮುಂಭಾಗದಲ್ಲಿ ಇದೆ. ಅದೇ ನಾನೀಗ ಐ ವಿಲ್ ರೈಟ್ ಕಾನ್ವೆಕ್ಸ್ ಬರೀತೀನಿ. ಈಗ ಐ ವಿಲ್ ರೈಟ್ ದ ಕಾನ್ವೆಕ್ಸ್ ಮಿರರ್. ಸೊ ದಿಸ್ ಈಸ್ ಕಾನ್ವೆಕ್ಸ್ ಮಿರರ್. ಸೊ ದಿಸ್ ಈಸ್ ವಿ ಕಾಲ್ ಇಟ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್. ದಿಸ್ ಈಸ್ ಪೋಲ್ ಆಫ್ ದ ಮಿರರ್. ಸೊ ಈಗ ನಾನು ಇದನ್ನು ಒಂದು ಸ್ಪಿಯರ್ನ ತಗೊಂಡ್ರೆ, ಸೊ ಇದು ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ. ಇದನ್ನು ಸಿ ಅಂತ ಕರೆಯೋಣ. ನೋಡಿ, ಈಗ ಇದು ರಿಫ್ಲೆಕ್ಟಿಂಗ್ ಸರ್ಫೇಸು ಔಟ್ವರ್ಡ್ ಇರೋದ್ರಿಂದ ನೋಡಿ ಲೈಟ್ ರೇ ಇನ್ಸಿಡೆಂಟ್ ಆಯಿತು. ಇನ್ಸಿಡೆಂಟ್ ಆದಂತಹ ಲೈಟ್ ರೇ ಆ್ಯಕ್ಚುಲಿ ಅದು ಹೀಗೆ ಬೆಂಡ್ ಆಗಬೇಕು, ಬಟ್ ಅದು ಹೀಗೆ ರಿಫ್ಲೆಕ್ಟ್ ಆಗಬೇಕು. ಬೆಂಡ್ ಅಲ್ಲ, ಹೀಗೆ ರಿಫ್ಲೆಕ್ಟ್ ಆಗಬೇಕು. ಬಟ್ ಅದೇನಾಗುತ್ತೆ, ಇಟ್ ವಿಲ್ ಮೀಟ್ ಅಟ್ ಎ ಪಾಯಿಂಟ್, ಇಟ್ ವಿಲ್ ಮೂವ್ ಲೈಕ್ ದಿಸ್. ಅದೇ ಥರ ಸೊ ಇನ್ನೊಂದು ಲೈಟ್ ರೇ ತೊಗೊಂಡ್ರೆ ದ ಲೈಟ್ ರೇ ಈ ಥರ ಕನ್ನಡಿಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದನ್ನು ನಾವು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಅದು ಆ್ಯಕ್ಚುಲಿ ಈ ಥರ ರಿಫ್ಲೆಕ್ಟ್ ಆಗಬೇಕು ಈ ಡೈರೆಕ್ಷನಲ್ಲಿ, ಬಟ್ ಅದು ಈ ರೀತಿ. ಸೊ ಇಟ್ ವಿಲ್ ನಾಟ್ ರಿಫ್ಲೆಕ್ಟ್ ಲೈಕ್ ದಿಸ್, ಬಟ್ ದಟ್ ಲೈಟ್ ರೇ ವಿಲ್ ಮೂವ್ ಲೈಕ್ ದಿಸ್. ಹಾಗಾದರೆ ಆಫ್ಟರ್ ರಿಫ್ಲೆಕ್ಷನ್ ದ ಲೈಟ್ ರೇ ವಿಲ್ ಮೀಟ್ ಅಟ್ ಆಲ್ ದ ಲೈಟ್ ರೇಸ್ ವಿಲ್ ಮೀಟ್ ಅಟ್ ಎ ಪಾಯಿಂಟ್ ಆ್ಯಂಡ್ ದಟ್ ಪಾಯಿಂಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಫೋಕಸ್. ಹಾಗಾದರೆ ನೀವು ಜ್ಞಾಪಕ ಇಟ್ಕೋಬೇಕು, ಕಾನ್ಕೇವ್ ಮಿರರ್ನಲ್ಲಿ ಪ್ರಿನ್ಸಿಪಲ್ ಫೋಕಸ್ಸು ಮತ್ತು ಸೆಂಟರ್ ಆಫ್ ಕರ್ವೇಚರು ಕನ್ನಡಿಯ ಮುಂಭಾಗದಲ್ಲಿ ಇದ್ದರೆ, ಸೊ ಪ್ರಿನ್ಸಿಪಲ್ ಫೋಕಸ್ಸು ಸೆಂಟರ್ ಆಫ್ ಕರ್ವೇಚರು ಕಾನ್ವೆಕ್ಸ್ನಲ್ಲಿ ಕನ್ನಡಿಯ ಹಿಂಭಾಗದಲ್ಲಿ ಇರುತ್ತೆ. ಸೊ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ವಿಲ್ ಬಿ ಇನ್ ಫ್ರಂಟ್ ಆಫ್ ದ ಮಿರರ್ ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್, ಆ್ಯಂಡ್ that is center of curvature and principal focus will be behind the mirror in convex mirror. ಕಾನ್ಕೇವಲ್ಲಿ ಸೆಂಟರ್ ಆಫ್ ಕರ್ವೇಚರು ಪ್ರಿನ್ಸಿಪಲ್ ಫೋಕಸ್ ಎರಡು ಕನ್ನಡಿಯ ಫ್ರಂಟ್ ಇದ್ದರೆ, ಕಾನ್ವೆಕ್ಸ್ನಲ್ಲಿ ಪ್ರಿನ್ಸಿಪಲ್ ಫೋಕಸ್ ಮತ್ತು ಸೆಂಟರ್ ಆಫ್ ಕರ್ವೇಚರು ಕನ್ನಡಿಯ ಅಂದರೆ ಮಿರರ್ನ ಹಿಂಭಾಗದಲ್ಲಿ ಇರುತ್ತೆ. ಸೊ ಇದು ನಾವು ತಿಳ್ಕೊಬೇಕಾಗಿರುವಂತಹ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಅಬೌಟ್ ಪ್ರಿನ್ಸಿಪಲ್ ಫೋಕಸ್. ನೆಕ್ಸ್ಟು ನಾವು ತಿಳ್ಕೋಬೇಕು, ದಟ್ ಈಸ್ ಆಫ್ಟರ್ ಸ್ಟಡಿಯಿಂಗ್ ಅಬೌಟ್ ಪ್ರಿನ್ಸಿಪಲ್ ಫೋಕಸ್. ಸೊ ಕೊನೆಯ ಟರ್ಮಿಗೆ ಬರ್ತೀನಿ, ಆ್ಯಂಡ್ ದಟ್ ಲಾಸ್ಟ್ ಟರ್ಮ್ ಈಸ್ ಕಾಲ್ಡ್ ಆ್ಯಸ್ ಫೋಕಲ್ ಲೆಂತ್. ಅದನ್ನು ಫೋಕಲ್ ಲೆಂತ್ ಅಂತ ಕರೆಯೋಣ. ಸೊ ವಾಟ್ ಈಸ್ ಮೆಂಟ್ ಬೈ ಫೋಕಲ್ ಲೆಂತ್? ಸೊ ಇದು ನಮ್ಮ ನೆಕ್ಸ್ಟ್ನೇ ಟರ್ಮು, ಫೋಕಲ್ ಲೆಂತ್ ಅಂದರೆ ಏನು ಅಂತ. ಸೊ ಫೋಕಲ್ ಲೆಂತ್ ಅಂದರೆ ಏನು? ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಫೋಕಲ್ ಲೆಂತ್. ಸೊ ಐ ವಿಲ್ ಟೇಕ್ ಒನ್ ಮಿರರ್, ದಟ್ ಈಸ್ ಐ ವಿಲ್ ಟೇಕ್ concave mirror. So this is the center of the mirror called pole of the mirror, and this is the center of the sphere called center of curvature. An imaginary line that passes through center of curvature and principal focus and pole of the mirror is called principal axis. So ಈಗ ಇದಿದೆಯಲ್ಲ, ಇದು ಪ್ರಿನ್ಸಿಪಲ್ ಫೋಕಸ್ಸು. ಹಾಗಾದರೆ ನಾವೀಗ ತಿಳ್ಕೋಬೇಕು, ಇದು ಪ್ರಿನ್ಸಿಪಲ್ ಫೋಕಸ್ಸು, ಇದು ಪೋಲ್ ಆಫ್ ದ ಮಿರರ್. The distance between principal focus and pole of the mirror is called focal length. So ನೋಡಿ, ಇದು ಪ್ರಿನ್ಸಿಪಲ್ ಫೋಕಸ್ಸು, ಇದು ಪೋಲ್ ಆಫ್ ದ ಮಿರರ್. ಸೊ ಪ್ರಿನ್ಸಿಪಲ್ ಫೋಕಸ್ಗೂ ಪೋಲ್ ಆಫ್ ದ ಮಿರರ್ನ ನಡುವೆ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸನ್ನು ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಫೋಕಲ್ ಲೆಂತ್. ಸೊ ವಾಟ್ ಈಸ್ ಫೋಕಲ್ ಲೆಂತ್? It is the distance between principal focus and pole of the mirror.
ಸೊ ಪ್ರಿನ್ಸಿಪಲ್ ಫೋಕಸ್ಗೂ ಪೋಲ್ ಆಫ್ ದ ಮಿರರ್ಗೂ ನಡುವೆ ಇರುವ ಡಿಸ್ಟೆನ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಫೋಕಲ್ ಲೆಂತ್. ಈ ಫೋಕಲ್ ಲೆಂತ್ ಏನಾಗಿರುತ್ತಪ್ಪ ಅಂದ್ರೆ ಫೋಕಲ್ ಲೆಂತ್ ನ ಎಫ್ ಇಂದ ಡಿನೋಟ್ ಮಾಡ್ತೀವಿ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಅಂಡ್ ಪೋಲ್ ಆಫ್ ದ ಮಿರರ್. ಈ ಡಿಸ್ಟೆನ್ಸ್ ಅನ್ನ ಫೋಕಲ್ ಲೆಂತ್ ಅಂತ ಕರಿತೀವಿ. ಈ ಸೆಂಟರ್ ಆಫ್ ಕರ್ವೇಚರ್ ಇಂದ ಪೋಲ್ ಆಫ್ ದ ಮಿರರ್ ನ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಹಾಗಾದ್ರೆ ಫೋಕಲ್ ಲೆಂತ್ ನೋಡಿ, ಇಲ್ಲಿಂದ ಇಲ್ಲಿ ತನಕ ರೇಡಿಯಸ್ ಆಫ್ ಕರ್ವೇಚರ್. ಹಾಗಾದ್ರೆ ಫೋಕಲ್ ಲೆಂತ್ ಈಸ್ ಹಾಫ್ ಆಫ್ ದ ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿರುತ್ತೋ ಅದರಲ್ಲಿ ಅರ್ಧ ಫೋಕಲ್ ಲೆಂತ್ ಇರುತ್ತೆ. ಅಥವಾ ರೇಡಿಯಸ್ ಆಫ್ ಕರ್ವೇಚರು ಇಲ್ಲಿಂದ ಇಲ್ಲಿಗೆ ಅದೆಷ್ಟಿರುತ್ತಪ್ಪ ಅಂದರೆ ಫೋಕಲ್ ಲೆಂತ್ ಎಷ್ಟಿರುತ್ತೋ ಅದಕ್ಕಿಂತ ಡಬ್ಬಲ್, ಅಲ್ಲಿಗೆ 2f. f is equal to r by 2 or r is equal to 2f. So focal length is half of the radius of curvature and radius of curvature is twice the focal length. ಇದನ್ನ ಜ್ಞಾಪಕ ಇಟ್ಕೋಬೇಕು. ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂತೀನಿ ನಾನು. ಇಫ್ ದ ಫೋಕಲ್ ಲೆಂತ್ ಆಫ್ ಎ ಮಿರರ್ ಈಸ್ 10 ಸೆಂಟಿಮೀಟರ್, ವಾಟ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್? ಹಾಗಾದರೆ ಈ ರಿಲೇಷನ್ ಬಳಸಿ r is equal to 2f, r is equal to 2 into focal length is 10 centimeter. So radius of curvature is equal to 2 tens 20 centimeter. ಯಾಕೆಂದರೆ ಅದಕ್ಕೆ ಡಬ್ಬಲ್ ಇರಬೇಕು. ಫೋಕಲ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಡಬ್ಬಲ್. ಇನ್ನೊಂದು ಒನ್ ಮೋರ್ ಎಕ್ಸಾಂಪಲ್ ತಗೊತೀನಿ. ಇಫ್ ದ ರೇಡಿಯಸ್ ಆಫ್ ಕರ್ವೇಚರ್ ಇಸ್ 40 ಸೆಂಟಿಮೀಟರ್, ವಾಟ್ ಈಸ್ ದ ಫೋಕಲ್ ಲೆಂತ್? ಸೊ ಫೋಕಲ್ ಲೆಂತ್ ಎಷ್ಟು ಅಂತ ಕೇಳಿಯೇನೆ. ಸೊ ಎಫ್ ಇಸ್ ಈಕ್ವಲ್ ಟು ಈ ರಿಲೇಷನ್ ಬಳಸ್ಕೊಳ್ಳೋಣ. ಎಫ್ ಇಸ್ ಈಕ್ವಲ್ ಟು ಆರ್ ಕೇಳಿದ್ರೆ ಈ ರಿಲೇಷನ್ ಬಳಸಿ, ಎಫ್ ಕೇಳಿದ್ರೆ ಈ ರಿಲೇಷನ್ ಬಳಸಿ. ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2. ಸೊ ಎಫ್ ಇಸ್ ಈಕ್ವಲ್ ಟು ಆರ್, ರೇಡಿಯಸ್ ಆಫ್ ಕರ್ವೇಚರ್ ಇಸ್ 40 divided by 2. So 40 by 2 is 20 centimeter. So 20 centimeter is the focal length. ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿರುತ್ತೋ ಅದರಲ್ಲಿ ಅರ್ಧ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಡಬ್ಬಲ್ ರೇಡಿಯಸ್ ಆಫ್ ಕರ್ವೇಚರ್. ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2 ಆರ್ ಆರ್ ಇಸ್ ಈಕ್ವಲ್ ಟು 2f. ಸೊ ಈ ರೀತಿ ನಾವು ಟರ್ಮ್ಸ್ ರಿಲೇಟೆಡ್ ಟು ಮಿರರ್ನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡಿದ್ವು. ಇನ್ನು ಮುಂದಿನ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ರೂಲ್ಸ್ ಆ್ಯಂಡ್ ರೇ ಡಯಾಗ್ರಾಮ್. ರೂಲ್ಸ್ ಫಾರ್ ರೈಟಿಂಗ್ ರೇ ಡಯಾಗ್ರಾಮ್. ರೂಲ್ಸ್ ಫಸ್ಟ್ ಏನು ಅಂತ ನೋಡಬೇಕು. ಅದರ ರೇ ಡಯಾಗ್ರಾಮ್ ಹೇಗೆ ಬರೀಬೇಕು ಫಾರ್ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್, ಜೊತೆಗೆ ನ್ಯೂಮರಿಕಲ್ಸ್ ರಿಲೇಟೆಡ್ ಟು ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. Still, those who have not subscribed my channel, please subscribe my channel. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. Thanks everyone for your great support. Once again, thank you very much.